ಕೊರೋನಾ ಹೆಚ್ಚಳ ಕರ್ನಾಟಕದಲ್ಲೂ ಕೂಡ ಟೆನ್ಷನ್ಗೆ ಇದು ಕಾರಣ ಆಗಿದೆ. ಕೋವಿಡ್ ತಡೆಗೆ ಸರ್ಕಾರದಿಂದ ಇವತ್ತೇ ಮಾರ್ಗಸೂಚಿ ಹೊರಬರಲಿದೆ. ಅದ್ದೂರಿ ಹೊಸ ವರ್ಷಾಚರಣೆ ಸಂಭ್ರಮಕ್ಕೂ ಕೂಡ ಬ್ರೇಕ್ ಬೀಳುತ್ತಾ ಬಹಳ ಅದ್ದೂರಿಯಾಗಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕಾಗಿ ಎಲ್ಲ ತಯಾರಿಗಳು ನಡೆದಿರುವಂತ ಈ ಟೈಮಲ್ಲೇ ಕೋವಿಡ್ ಆತಂಕ ಶುರುವಾಗಿದೆ. ಅದ್ದೂರಿ ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಬ್ರೇಕ್ ಬೀಳುತ್ತಾ ಸರ್ಕಾರದಿಂದ ಇವತ್ತೇ ಮಾರ್ಗಸೂಚಿ ರಿಲೀಸ್ ಆಗಲಿದೆ. ಹೊಸ ವರ್ಷಕ್ಕೆ ಒಂದಷ್ಟು ರೆಸ್ಟ್ರಿಕ್ಷನ್ ಅನ್ನ ಹಾಕತ್ತಾ ಸರ್ಕಾರ. ಕೊರೋನಾ ತಡೆಗೆ ಕಟ್ಟುನಿಟ್ಟಿನ ರೂಲ್ಸ್ ಜಾರಿಯಾಗಲಿದೆ. ಕೊರೋನಾ ಸೋಂಕು ತಡೆಗೆ ಪ್ರತ್ಯೇಕ ಗೈಡ್ಲೈನ್ಸ್ ಬಿಡುಗಡೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ತಜ್ಞರು ಒಂದಷ್ಟು ಸಲಹೆ ಕೊಟ್ಟಿದ್ದಾರೆ. ಆ ಮಾರ್ಗಸೂಚಿ ಇವತ್ತು ಬಿಡುಗಡೆ ಮಾಡ್ತೀವಿ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಸದ್ಯಕ್ಕೆ ರಾಜ್ಯದಲ್ಲಿ ಆತಂಕ ಪಡುವಂತಹ ವಾತಾವರಣ ಇಲ್ಲ. ಆದ್ರೆ ಒಂದಷ್ಟು ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳೋದು, ಎಚ್ಚರಿಕೆಯಿಂದ ಇರೋದು ಅತ್ಯಗತ್ಯ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಜನರಿಗೆ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲಾ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಜೊತೆ ಸಭೆ ಇದೆ. ಮತ್ತೊಂದು ಸುತ್ತಿನ ಸಭೆಯ ನಂತರ ಫೈನಲ್ ಆಗುತ್ತೆ. ಬಿಎಚ್ಒಗಳ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಸಭೆ ಮಧ್ಯಾಹ್ನ 3 ಗಂಟೆಗೆ ಇದೆ. ವಿಧಾನಸೌಧದಲ್ಲಿ ತಾಂತ್ರಿಕ ಸಲಹಾ ಸಮಿತಿಯ ಸಭೆ ನಡೆಯುತ್ತೆ. ಅದಾದ ನಂತರ ಅಂತಿಮವಾಗಿ ಗೈಡ್ಲೈನ್ಸ್ ರಿಲೀಸ್ ಆಗಲಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕೇರಳ ಬೆನ್ನಲ್ಲೇ ಇವಾಗ ಕರ್ನಾಟಕದಲ್ಲೂ ಕೂಡ ಕೋವಿಡ್ ಆತಂಕ ಶುರುವಾಗಿದೆ. ನಮ್ಮ ಜೊತೆಗೆ ಆರೋಗ್ಯ ಸಚಿವರಿದ್ದಾರೆ, ಕೇಳೋಣ. ಸರ್, ಇವತ್ತು ಒಂದು ಸಭೆಯನ್ನು ನಡೆಸೋದಕ್ಕೂ ಕೂಡ ಇವಾಗಲೇ ತಯಾರಿಯನ್ನು ಮಾಡ್ಕೊಂಡಿದ್ದೀರಿ. ಎಷ್ಟೊತ್ತಿಗೆ ಸಭೆ ನಡೆಯುತ್ತೆ ಮತ್ತು ಯಾವ ರೀತಿ ಗೈಡ್ಲೈನ್ಸ್ ಇರುತ್ತೆ? ಈಗ ನಮ್ಮ ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡೆಸಾಯಿತು. ಅವ್ರ ಸಲಹೆಗಳು ಕೂಡ ಎಲ್ಲ ಕೊಟ್ಟಿದ್ದಾರೆ. ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಎಲ್ಲ ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಜೊತೆ ಇವತ್ತು ಮಧ್ಯಾಹ್ನ ಎಲ್ಲ ಮೀಟಿಂಗ್ ಇಟ್ಕೊಂಡು ಎಲ್ಲ ಈಗಾಗಲೇ ಇದು 2ನೇ ರೌಂಡ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಎಲ್ಲ ತಯಾರಿಕೆ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು ಏನೇನು ತೊಗೊಳ್ಬೇಕು, ಟೆಸ್ಟಿಂಗನ್ನು ಹೆಚ್ಚು ಮಾಡಿಸ್ಬೇಕು, ಅದು ಮುಖ್ಯ ನಮಗೆ. ಮತ್ತು ನಮ್ಮ ಆಸ್ಪತ್ರೆಗಳೆಲ್ಲ ಸೌಲಭ್ಯಗಳಿರಬೇಕು. ಆಕ್ಸಿಜನ್ ಇರ್ಬೋದು, ICU ಬೆಡ್ಸ್ ಇರ್ಬೋದು, ಐಸೋಲೇಷನ್ ವಾರ್ಡ್ಸ್ ಇರ್ಬೋದು, ಇದೆಲ್ಲ ಕೂಡ ಒಂದು ತಯಾರಿಕೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ಹೇಳಿದ್ದೀವಿ. ಆದರೆ ಯಾವುದೇ ಗಾಬರಿ, ಆತಂಕ, ಭಯ ಪಡುವಂಥದ್ದು ಏನೂ ಇಲ್ಲ. ಅದು ನನ್ನ ಜನರಲ್ಲಿ ಮನವಿ ಮಾಡ್ತಾ ಇರೋಂಥದ್ದು. ನಿಮ್ಮ ಸಹಜ ಜೀವನದಲ್ಲೇ ತಾವೆಲ್ಲ ಇರಿ. ಆದರೆ ಈ ಅಡ್ವೈಸರಿ ನಾವೇನೀಗ ಇಶ್ಯೂ ಮಾಡ್ತೀವಿ ಅದರ ಪ್ರಕಾರ ಅದನ್ನು ಫಾಲೋ ಮಾಡಿದ್ರೆ ಒಳ್ಳೆಯದು. ಅದೊಂದು ನಮ್ಮ ಒಂದು ಜಾಗೃತಿ, ಆ ಕ್ರಮಗಳು ತೊಗೊಂಡ್ರೆ ಒಳ್ಳೆಯದು. ಈಗಾಗಲೇ ಟ್ಯಾಕ್ ಒಂದು ವರದಿಯನ್ನು ಕೊಟ್ಟಿದೆ. ಆ ವರದಿಯಲ್ಲಿ ಏನೇನು ಗೈಡ್ಲೈನ್ಸ್ ಅದು ನಿಮಗೆ ಮಾರ್ಗದರ್ಶನ ಈಗ ಇಶ್ಯೂ ಮಾಡ್ತೀವಿ. ಬಟ್ ಮುಖ್ಯವಾಗಿ 60 ವರ್ಷಕ್ಕಿಂತ ಹೆಚ್ಚಿರೋರು ಅವ್ರಿಗೆ ನಾವು ಮಾಸ್ಕನ್ನು ಧರಿಸಿದ್ರೆ ಒಳ್ಳೆಯದು. ಯಾರಿಗೆ ಕೋಮಾರ್ಬಿಡಿಟೀಸ್ ಇರ್ತದೆ, ಅವ್ರಿಗೆ ಕಿಡ್ನಿ ಸಮಸ್ಯೆ, ಹಾರ್ಟ್ ಸಮಸ್ಯೆ, ಬೇರೆ ಬೇರೆ ಈ ಥರ ಅವ್ರ ಇಮ್ಯುನಿಟಿ ಕಡಿಮೆಯಾಗಿರ್ತದಲ್ಲ, ಅಂಥವರೆಲ್ಲ ಕೂಡ ಕ್ಯಾನ್ಸರ್ ಇದ್ದರೆ ಅಂಥವರೆಲ್ಲರೂ ಕೂಡ ಈ ಮಾಸ್ಕನ್ನು ಧರಿಸಿದ್ರೆ ಅದು ಅವ್ರಿಗೆ ಕೋವಿಡ್ ಪ್ರಿವೆನ್ಷನ್ ಆಗ್ತದೆ, ಇನ್ಫೆಕ್ಷನ್ ಆಗದೇ ಇರತಕ್ಕಂಥದ್ದು ಆಗ್ತದೆ. ಮತ್ತು ಯಾರಿಗೆ ಉಸಿರಾಟದ ಸಮಸ್ಯೆ, ನೆಗಡಿ, ಗಂಟಲು ಮತ್ತು ಜ್ವರ ಈ ಥರ ಎಲ್ಲ ಇನ್ಫೆಕ್ಷನ್ಸ್ ಆಗಿದ್ದರೆ ಅವರು ಕೂಡ ಮಾಸ್ಕ್ ಧರಿಸಿ ಟೆಸ್ಟ್ಗಳು ಅವರು ಟೆಸ್ಟ್ ಮಾಡಿಸ್ಕೊಬೋದು, RT-PCR ಟೆಸ್ಟ್ ಮಾಡಿಸ್ಕೋಬೇಕು. ಸೊ ಈ ಥರದ ಒಂದು ಮಾರ್ಗಸೂಚಿಗಳೆಲ್ಲ ಸ್ವಲ್ಪ ಇವತ್ತು ಇಶ್ಯೂ ಮಾಡ್ತೀವಿ. ಸರ್, ಈಗ ಮಾಕ್ ಡ್ರಿಲ್ ಮಾಡಿಸಿದ್ರಿ, ಎಲ್ಲ ಆಸ್ಪತ್ರೆಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿಂದ ವರದಿ ಬಂದಂಥದ್ದು ಏನಾದರೂ ಸಮಸ್ಯೆಗಳಿದ್ದಾವೆ ಆಸ್ಪತ್ರೆ? ಇವತ್ತು ಮೀಟಿಂಗ್ ಇಟ್ಕೊಂಡಿದ್ದಾರೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರ ಜೊತೆ. ನಂತರ ನಾವು ಎಲ್ಲ ಮತ್ತೆ 3 ಗಂಟೆಗೆ ಸೇರ್ತಾ ಇದ್ವಿ. ಸೊ ಎಲ್ಲರೂ ಕೂಡ ತಯಾರಿಕೆ ಇದೆ. ಆಕ್ಸಿಜನ್ನು, ICU, ವೆಂಟಿಲೇಟರ್ಸು, ಮಾಸ್ಕ್ಗಳು, PPE ಕಿಟ್ಸು ಇದೆಲ್ಲ ನೀವು ಈಗ ತಾತ್ಕಾಲಿಕವಾಗಿ ಎಷ್ಟು ಬೇಕು ನೋಡಿಕೊಂಡು ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳಿದ್ದೀವಿ. ಏನಾದರೂ ನಾವು ತೀವ್ರವಾದ ಕ್ರಮ ತಗೊಳ್ಬೇಕು ಅಂತ ಪರಿಸ್ಥಿತಿ ಬಂದರೆ ಆವಾಗ ನಾವು ತಯಾರಾಗಿರಬೇಕು ಅಂತ ಅಷ್ಟೇ. ಎಲ್ಲೂ ಕೂಡ ನಮಗೆ ಅದಿಲ್ಲ ಇದಿಲ್ಲ ಅಂತ ಹೇಳಬಾರ್ದು. ಸರ್, ಕೊನೆಯದಾಗಿ ಅಯ್ಯಪ್ಪ ಭಕ್ತರಿಗೆ ಏನು ಹೇಳ್ತೀರಿ? ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಬರ್ತಾ ಇದ್ದಾರೆ ಅಯ್ಯಪ್ಪ ಭಕ್ತರು. ಸೊ ಅಂಥವ್ರಿಗೆ ಏನಾದರೂ ಟೆಸ್ಟಿಂಗ್ ಜಾಸ್ತಿ ಮಾಡಬೇಕು ಅಂತ ಆ ಥರ ಏನು ನಾನು ಸದ್ಯಕ್ಕೇನಿಲ್ಲ, ನೋಡೋಣ, ಮತ್ತೆ ಚರ್ಚೆ ಮಾಡಿ ನೋಡ್ತೀನಿ. ಅದು ಈಗ ಆ್ಯಸ್ ಆಫ್ ನಾವು ಆ ಥರದ್ದೇನೂ ಇಲ್ಲ. ಯಾರು ಬೇಕಾದ್ರೆ ಬರ್ಬೋದು, ಓಡಾಡ್ಬೋದು, ಸೇರ್ಬೋದು, ಅದೆಲ್ಲ ಏನೂ ಇಲ್ಲ. ಭಯನೂ ಕೂಡ ಯಾರೂ ಪಡಬೇಕಾಗಿಲ್ಲ. ಈಗ ಈ ಕೋವಿಡ್ ಈ ವೈರಾಣು ಏನು JN1 ಅಂತ ಹೇಳ್ತಾ ಇದ್ದಾರೆ, ಅದು ಬೇರೆ ಬೇರೆ ದೇಶದಲ್ಲೆಲ್ಲ ಬಂದಿದೆ. ಮತ್ತು ಅದರಿಂದ ಏನು ತುಂಬ ಆತಂಕ ಪಡತಕ್ಕಂಥ ಪರಿಸ್ಥಿತಿ ಎಲ್ಲೂ ಕೂಡ ಬಂದಿಲ್ಲ. ಸೊ ನಾವು ಅದನ್ನು ಮುನ್ನೆಚ್ಚರಿಕೆ ಕ್ರಮಗಳು ತೊಗೊಳ್ತೀವಿ. ಈಗ ಸದ್ಯಕ್ಕೆ ಅದೆಲ್ಲ ಏನೂ ಇಲ್ಲ. ನಾವು ಟೆಸ್ಟಿಂಗನ್ನು ಹೆಚ್ಚು ಮಾಡಿಕೊಂಡು ರಾಜ್ಯದಲ್ಲಿ ಯಾವ ಥರ ಇದೆ ಅಂತ ಆಮೇಲೆ ನೋಡ್ತೀವಿ. ಹೊಸ ವರ್ಷಾಚರಣೆ ಹಿನ್ನೆಲೆ ಏನಾದರೂ ಏನು ಆ ಥರದ ಯಾವುದೇ ನಿಬಂಧನೆಗಳು ಹಾಕ್ತಕ್ಕಂಥದ್ದಕ್ಕೆ ಸದ್ಯದಲ್ಲಿ ಏನೂ ಕೂಡ ಇಲ್ಲ.
ಇದು ದಿನೇಶ್ ಗುಂಡೂರಾವ್ ಅವರ ಮಾತು. ಯಾಕಂತಂದ್ರೆ ಈಗಾಗಲೇ ಕೋವಿಡ್ ಉಲ್ಬಣ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಯಾವ ರೀತಿ ಗೈಡ್ಲೈನ್ಸ್ ಅನ್ನ ತರಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ಸಭೆಯನ್ನ ನಡೆಸ್ತಾ ಇದೀವಿ. ಆ ಸಭೆಯ ಬಳಿಕ ಅಂದ್ರೆ ಎಲ್ಲ DHOಗಳ ಜೊತೆಗೆ ಸಭೆಯನ್ನ ನಡೆಸ್ತೀವಿ. ಜೊತೆಗೆ ಟ್ಯಾಗ್ ನಿಂದ ಕೂಡ ಒಂದು ವರದಿ ಬಂದಿದೆ, ಅದನ್ನ ಆಧರಿಸಿ ಇವತ್ತು ಒಂದು ಗೈಡ್ಲೈನ್ಸ್ ಅನ್ನ ಹೊರಪಡಿಸಲಾಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.